ಶಿರಾದ ಬುಕ್ಕಾಪಟ್ಟಣದಲ್ಲಿ ಪಾನಿಪುರಿ ತಿಂದು 20 ಮಂದಿ ಅಸ್ವಸ್ಥ ಕೇಸ್. ಬೀದಿ ಬದಿ ಆಹಾರ ತಪಾಸಣೆಗೆ ಮುಂದಾದ ನಗರಸಭೆ. ಕಳೆದ ವಾರ ಶಿರಾ ತಾಲೂಕಿನ ಬುಕ್ಕಾಪಟ್ಟಣದ ಬೀದಿ ಬದಿ ಪಾನಿಪುರಿ ತಿಂದು 20 ಮಂದಿ ಅಸ್ವಸ್ಥರಾಗಿದ್ದ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ನಗರಸಭೆ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿದ್ದಾರೆ. ಹೌದು, ಬುಕ್ಕಾಪಟ್ಟಣದ ಬೀದಿ ಬದಿ ಪಾನಿಪುರಿ ತಿಂದು 2 ಮಕ್ಕಳು ಅಸ್ವಸ್ಥಗೊಂಡಿದ್ದ ಬೆನ್ನಲ್ಲೇ ಸುಮಾರು 20 ಮಂದಿ ಅಸ್ವಸ್ಥರಾಗಿರೋ ಶಂಕೆಯಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಮನೆಗೆ ವಾಪಸ್ಸಾಗಿದ್ರು. ಈ ಬಗ್ಗೆ ಪ್ರಜಾಶಕ್ತಿ ಟಿವಿಯಲ್ಲಿ ವರದಿ ಕೂಡ ಬಿತ್ತರವಾಗಿತ್ತು. ವರದಿ ಪ್ರಸಾರವಾಗಿ ವಾರದ ಬಳಿಕ ಎಚ್ಚೆತ್ತುಕೊಂಡ ನಗರಸಭೆ ಅಧಿಕಾರಿಗಳು ನಿನ್ನೆ ಸಂಜೆ ಬೀದಿ ಬದಿ ಮಾರಾಟ ಮಾಡ್ತಾ ಇದ್ದ ಪಾನಿಪುರಿ, ಗೋಬಿ ಸ್ಟಾಲ್ಗಳಿಗೆ ಭೇಟಿಯನ್ನ ನೀಡಿ ಆಹಾರದ ಗುಣಮಟ್ಟತೆಯನ್ನ ಪರೀಕ್ಷೆ ಮಾಡಿದ್ರು. ಮಾರಾಟ ಮಾಡ್ತಾ ಇದ್ದ ಪಾನಿಪುರಿ, ಗೋಬಿ ಮಂಚೂರಿ ಸೇರಿ ಫಾಸ್ಟ್ ಫುಡ್ ಮಾರಾಟ ಮಾಡುವ ಅಂಗಡಿಗಳಲ್ಲಿ ಅಧಿಕಾರಿಗಳು ತಪಾಸಣೆ ನಡೆಸಿದ್ರು. ಬೀದಿ ಬದಿ ಸಿಗುವ ಪಾನಿಪುರಿ ಹಾಗೂ ಗೋಬಿ ಮಂಚೂರಿ ಎಷ್ಟು ಆರೋಗ್ಯವಾಗಿದೆ ಅನ್ನೋದನ್ನ ಪರೀಕ್ಷೆ ನಡೆಸಿದ್ರು. ಇನ್ನು ತಪಾಸಣೆ ವೇಳೆ ಅಡುಗೆ ಎಣ್ಣೆ ಕಲಬೆರಕೆ ಆಗಿರೋದು ಕಂಡುಬಂದಿದೆ. ಜೊತೆಗೆ ಬೀದಿ ಮಾರಾಟ ಮಾಡ್ತಿದ್ದ ಟೀ ಕೂಡ ಅಶುದ್ಧವಾಗಿರೋ ಬಗ್ಗೆ ಬಹಿರಂಗಪಡಿಸಿದ್ದಾರೆ. ಟೀ ತಯಾರಿಸಿ ವೇಸ್ಟ್ ಆದ ಟೀ ಪುಡಿಯನ್ನ ಒಣಗಿಸಿ ಅದೇ ಟೀ ಪುಡಿ ಜೊತೆಗೆ ಕೃತಕ ಕಲ್ಲರನ್ನ ಬಳಕೆ ಮಾಡ್ತಾ ಇದ್ದು ಬೀದಿ ಬದಿ ಸ್ಟಾಲ್ಗಳಲ್ಲಿದ್ದ ಕೆಲವೊಂದು ಉತ್ಪನ್ನಗಳನ್ನು ಸೀಸ್ ಮಾಡಿ ತೆಗೆದುಕೊಂಡು ಹೋದ್ರು ಎನ್ನಲಾಗ್ತಾ ಇದೆ. ಆದರೆ ಪಾನಿಪುರಿ ತಯಾರಿಸುವವರ ಮೇಲೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದಿರುವುದು ಕಂಡುಬಂದಿದೆ. ಶ್ರೀಮಂತ್ ಪ್ರಜಾಶಕ್ತಿ ಟಿವಿ, ಶಿರಾ.